ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ. ಚೆನ್ನ ಆಕಾಶ ಚೆನ್ನ ಆಕಾಶ ಅಣ್ಣ ಜರ ಈ ಕಡೆ ಹಿಂದಿನವ್ರು ಈ ಕಡೆ ಆಕಾಶಿಕ ಇಲ್ಲ ಅವ್ರು ತಂದರ ಎಲ್ಲದ ಬಿಡುಗಡೆ ಇಲ್ಲೇ ಬಿಂದುಗುರು ಬಸವಣ್ಣನವರಿಗೆ, ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಶರಣಗಳ ದಿವ್ಯ ತತ್ವಗಳಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ಧ್ವಜಾರೋಹಣಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಬರುವಂತ ಎಲ್ಲ ಶರಣ ಬಂಧುಗಳು ಶಿಸ್ತು ಮತ್ತು ಶಾಂತಿಯಿಂದ ಎಲ್ಲರೂ ಸರಿಯಾಗಿ ಸಾಲಿನಲ್ಲಿ ನಿಲ್ಲಬೇಕು. ಎಲ್ಲರೂ ಕಾಣುವಂತೆ ಶಿಸ್ತನ್ನ ನಾವೆಲ್ಲ ಕಾಪಾಡೋಣ. ಇವತ್ತು ಷಟಸ್ಥಲ ಧ್ವಜಾರೋಹಣ ನಂತರ ಅದು ವಿಜಯ ಕರ್ನಾಟಕದಲ್ಲಿ ದಯವಿಟ್ಟು ಈಗೆಲ್ಲ ಷಟಸ್ಥಲ ಧ್ವಜಾರೋಹಣ ಆಗ್ತದೆ, ಧ್ವಜಗೀತೆ ಆಗ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತಿದ್ದೀನಿ. ಎಲ್ಲರೂ ಎಲ್ಲರೂ ಅಟೆನ್ಷನ್ ಪೊಸಿಷನ್ ಇರಬೇಕು. ಅದು ಹೇಳಿ ಹೇಳಿ ಹೇಳಿ
ಇಂದು 891ನೇ ಬಸವ ಜಯಂತಿಯ ಉತ್ಸವದ ಪ್ರಯುಕ್ತ ಇದೀಗ ಸಹಸ್ರ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ವೇದಿಕೆ ಸಿದ್ಧಗೊಂಡಿದೆ. ಈಗ ತಾವುಗಳು ಧ್ವಜಾರೋಹಣ ನೆರವೇರಿಸಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಹಲೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಎಲ್ಲರೂ ಕೈ ಜೋಡಿಸ್ಬೇಕು. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವಿಶ್ವ ಜೀವನನ್ನು ಕೊಳ್ಳಯ ಕಾಡಿ ಹೊಸ ಬಸವ ಧ್ವಜ ಹಾರುತ್ತಿದೆ. ಜಗದಲ್ಲಿ ಸಾರಿದ ಸಕಲ ಅಹಿಂಸೆಯ ನಡೆಯಲಿ ತೋರಿದ ಧರ್ಮದ ಮೂಲವೆನ್ನುಳಿದ ಕಲ್ಯಾಣ ಧ್ವಜವು ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಮೋಳಿಗೆ ಮಾರಯ್ಯ ಮಡಿವಾಳ ಮಾಚಯ್ಯ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹರಳಯ್ಯ ಮೊದಲಾದ ಭಕ್ತರನ್ನೆಲ್ಲ ಜಂಗಮ ಸ್ಥಳಕ್ಕೆ ಎತ್ತಿದ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವ್ಯೋಮಕಾಯ ಸಿದ್ಧಿ ಅಲ್ಲಮ ಪ್ರಭು ವೀರಗಣಾಚಾರಿ ಅಂಬಿಗರ ಚೌಡಯ್ಯ ಕಾಯಕ ಜ್ಯೋತಿ ನುಲಿಯ ಚಂದಯ್ಯ ಅಗಣಿತ ಮಹಿಮರ ಪ್ರೀತಿಯ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಕ್ರಾಂತಿಯ ಗಂಗೋತ್ರಿ ಅಕ್ಕನಗಾಯಿ ನಿರಂಜನ ಜ್ಯೋತಿ ನೀಲಮ್ಮ ತಾಯಿ ಸತ್ಯಕ್ಕ ಲಿಂಗಮ್ಮ ಶರಣೆ ಮುಕ್ತಾಯಿ ಜ್ಞಾನ ಗುರು ಅಕ್ಕ ಮಹಾದೇವಿ ಧ್ವಜವು ಹಾರುತ್ತಿದೆ. ವಿಶ್ವಗುರು ಬಸವಣ್ಣನವರಿಗೆ ಶತ್ರುಗಳಿಗೆ ಈಗ ಒಂದು ವಿಜಯ ಕರ್ನಾಟಕ ವಿಷಯದಿಂದ ಪ್ರತಿ ಶನಿವಾರ ಪರಮ ಪೂಜ್ಯರ ಶರಣರ ಕುರಿತಂತ ಲೇಖನಗಳು ಬರೀತಾ ಇದ್ದಾರೆ. ಆ ಒಂದು ಲೇಖನಗಳಲ್ಲಿ ಪ್ರಕಟಾಗ್ತಾ ಇವೆ. ಹಾಗಾಗಿ ಎರಡು ಪತ್ರಿಕೆಗಳು ಇಲ್ಲಿ ಬಿಡುಗಡೆ ಆಗ್ತಾ ಇವೆ. ಅಂತ ಒಂದು
ಶರಣರು ವಿಶೇಷವಾಗಿ ಮತ್ತು ಬಸವ ಜಯಂತಿ ನಿಮಿತ್ತ ವಿಶೇಷ ಕೆಲವು ಈಗ ಲೋಕಾರ್ಪಣೆ ಕೊಡ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶುಭಾಶಯಗಳು. ಸರಿಯಾಗಿ ಸಾಯಂಕಾಲ 4 ಗಂಟೆಗೆ ಕಿಮ್ಮಣ್ಣ ಸಂಸ್ಥಾನದಿಂದ ಭವ್ಯ ಮೆರವಣಿಗೆ ನಡೆಯಲಿದೆ. ತಾವೆಲ್ಲರೂ ಸಹಕರಿಸಬೇಕು, ಅದರಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಬೇಕು ಎಂದು ಕಳಕಳಿಯ ವಿನಂತಿ. ಅದೇ ರೀತಿಯಾಗಿ ಬಸವೇಶ್ವರ ಚೌಕಟ್ಟಿನ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ. 4 ಗಂಟೆಗೆ ಈಗ ನಗರ ಹಾಗೂ ಹಳ್ಳಿಯಿಂದ ಆಗಮಿಸಿದಂತ ಎಲ್ಲ ಶರಣರಿಗೆ ಸ್ವಾಗತ ಮಾಡುತ್ತಾ ಮತ್ತೆ ಎಲ್ಲರೂ ಸಾಯಂಕಾಲ 4 ಗಂಟೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಸರ್ವರಲ್ಲಿ ವಿನಂತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಮಾಡಲಾಗಿದೆ. ದಿನಾಂಕ 10/2/2024ರಂದು ಭಾರತೀಯಲ್ಲಿ ನಡೆಯಲಿದೆ ವಿಶ್ವಗುರು ಬಸವಣ್ಣನವರ ಭವ್ಯ ಜಯಂತ್ಯೋತ್ಸವ. ಸರ್ವರಿಗೂ ಆದರದ ಸ್ವಾಗತ. ಶರಣು ಶರಣಾರ್ಥಿ. ಬಸವ ಜಯಂತಿ ಉತ್ಸವ ಸಮಿತಿ ಭಾಲ್ಪು. ಧನ್ಯವಾದಗಳು. ಮತ್ತೊಂದು ಕೇಳದಂತೆ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಹಳ್ಳಿಗೆ ಕಾಯಿ ತಿನ್ನಿತ್ತೆ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳೇ, ಈಗೇನು ನಾವು ಶಕಸ್ಥಲ ಧ್ವಜಾರೋಹಣವನ್ನ ಮಾಡಿದೀವಿ. ಈ ಶಕಸ್ಥಲ ಧ್ವಜ ಸಾಮಾನ್ಯ ಅಲ್ಲ. ಈ ಧ್ವಜಕ್ಕಾಗಿ 12ನೇ ಶತಮಾನದಲ್ಲಿ ಸಮಾನತೆಗಾಗಿ, ಅಸ್ಪೃಶ್ಯತೆ ಏಳಿಗೆಗಾಗಿ ಪ್ರಾಣ ಕೊಟ್ಟಂತ ಸಾವಿರಾರು ಶರಣರು ಪ್ರಾಣವನ್ನ ಕೊಟ್ಟರು. ಎಲ್ಲಿ? ಬಸವ ಕಲ್ಯಾಣದಲ್ಲಿ. ಕಾರಣ ಏನಂದ್ರೆ, ರಾಜಶಾಹಿ ಕಾಲದಲ್ಲಿ ಪ್ರಜಾಶಾಹಿಯನ್ನ ಅವರು ತಂದರು. ರಾಜಶಾಹಿ ಕಾಲದಲ್ಲಿ ಪ್ರಜಾಧರ್ಮವನ್ನು ತಂದರು. ಪ್ರಜಾಶಾಹಿಯನ್ನು ತಂದ ಸಲುವಾಗಿ ಮಾದಾರ ಚೆನ್ನಯ್ಯ, ಡೋವಾಳ ಕೃಷ್ಣಯ್ಯ, ಪತಿ ಚೆನ್ನಯ್ಯ, ಚಿನ್ನರಿ ಬ್ರಹ್ಮಯ್ಯ, ಚಲಿತ ಜೀವ ದುಃಖಿತ ಅನೇಕ ಶರಣರೆಲ್ಲ ಸೇರಿಕೊಂಡು ಸಮಾನತೆಯನ್ನು ಒಂಬದು ಕೊಡಲು ಮಾಡಿದರು. ರೋಟಿ ಬೇಟಿ ಸಂಬಂಧ ಮಾಡಿದರು. ಆ ಒಂದು ಶರಣೆ ನಮಗ ಆಗಿನ ಸಮಾಜ ಸಂಸ್ಕೃತ ಆಗಲಿಲ್ಲ. ರಾಜನ ಕಿವಿ ಊದಿ ಶರಣರಿಗೆ ಶಿಕ್ಷೆ ಆಯಿತು. ಅಷ್ಟೇ ಅಲ್ಲ, ಕಲ್ಯಾಣದಲ್ಲಿ ಶರಣರು ಎಲ್ಲಿ ಸಿಕ್ಕಲ್ಲಿ ಅವ್ರಿಗೆ ಹೊಡೀರಿ ಬಡೀರಿ ಕಡಿವಿ ಅಂತ ರಾಜಾಜ್ಞೆ ಆಯಿತು. ಅಂತ ಸಂದರ್ಭದಲ್ಲಿ ನಾವು ತಪ್ಪಂತ ಒಪ್ಪಿಕೊಳ್ಳಲ್ಲ. ನಾವು ಮಾಡುವಂತ ಅದು ಸೂರ್ಯ ಚಂದ್ರ ಇರುವವರೆಗೆ ಅದು ನಿತ್ಯ ಸತ್ಯವಾದ ತತ್ವ ಇದೆ. ಆ ತತ್ವಕ್ಕಾಗಿ ನಮ್ಮ ಪ್ರಾಣವಾದರೂ ಕೊಡ್ತೀವಿ, ವಿನಃ ನಾವು ಇದನ್ನು ತಪ್ಪು ಒಪ್ಪಿಕೊಳ್ಳಲ್ಲ ಅಂತ ಶರಣರೆಲ್ಲ ಒಪ್ಪಿಕೊಂಡಿಂದ ಹೇಳಿದ್ರು. ಆ ತತ್ವದ ಈ ಧ್ವಜ ಸಲುವಾಗಿಯೇ ಸಾವಿರಾರು ಶರಣರು ಅವತ್ತು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರ ಪ್ರಾಣ ತ್ಯಾಗ ಮಾಡಿ ಎಂದು ಹುಸಿ ಹೋಗಂಗಿಲ್ಲ. ಅದನ್ನ ಅಂದಿನ ತತ್ವಗಳನ್ನೇ ಮತ್ತೆ ಅಂಬೇಡ್ಕರ್ ಅವರ ಸಂವಿಧಾನ ರೂಪದಲ್ಲಿ ಇವತ್ತು ಇಡೀ ಭಾರತವನ್ನು ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಆ ಸಮಾನತೆ ತತ್ವ ಇಂದು ಆ ಹರಗಯ್ಯ ಮಧುವರಸರ ಅನೇಕ ಶರೀರ ರಕ್ತ ಹುಸಿ ಹೋಗಂಗಿಲ್ಲ. ಅವರು ಒಂದೊಂದು ಹನಿ ರಕ್ತ
ಮಕ್ಕಳು ಕಲಿಸಿದ ಮೇಲೆ ಸಾವಿರ ಶರಣರುಗಳಂತೆ ಮತ್ತೆ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯದ ಅಂತ ಒಂದು ಕಾಲ ಬರ್ತಾ ಇದೆ, ಬರ್ತದೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ತಾವೆಲ್ಲ 4 ಗಂಟೆಗೆ ಸರಿಯಾಗಿ ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು ಅಂತ ಕನಕದಿಂದ ಕೇಳಿಕೊಂಡು ಇವತ್ತ ಆಗಮಿಸಿರುವಂತ ಎಲ್ಲರಿಗೂ ನಾನು ಉತ್ಪೂರ್ವಕ ಶರಣಾರ್ಥಿಗಳು ಅರ್ಪಿಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಇಲ್ಲಿ ಪ್ರಸಾದ ಸ್ವೀಟ್ ಒಳ್ಳೆ ನಮ್ಮ ಬಸವರಾಜ್ ಅವರು ಎಲ್ಲರೂ ಸ್ವೀಕಾರ ಮಾಡ್ತಿದ್ದಾರೆ. ಸಮಿತಿಯ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೊತೆಗೆ ಸಾಯಂಕಾಲ ಕೂಡ ತಾವೆಲ್ಲರೂ ಸರಿಯಾಗಿ 4 ಗಂಟೆಗೆ ಹಿರೇಮಠ ಸಂಸ್ಥಾನದಲ್ಲಿ ಆಗಮಿಸಬೇಕು. ಅಲ್ಲಿಂದ ಚನ್ನಬಸವ ಆಶ್ರಮದವರೆಗೆ ಭವ್ಯವಾದಂತಹ ಮೆರವಣಿಗೆಯನ್ನ ನಡೆಸೋಣ. ಇಲ್ಲೇ ಯಾರು ತಪ್ಪು ತಗೊಳ್ಬೇಡ್ರಿ. ಸ್ವಲ್ಪ ನೀವು ಕೊಡ್ಬೇಕು. ತಗೊಂಡು ಹೋಗುತ್ತಾ